ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ತೋರ್ಸೋಕ್ಕೆ ಬಂದಿರೋದು ಕಾಶಿಯಲ್ಲಿರೋ ಧನ್ವಂತರಿ ಕೂಪ್ ಅನ್ನೋ ಬಾವಿ ಬಗ್ಗೆ ಮಾತಾಡೋಕೆ ಬಂದೀನಿ. ಸೊ ಇದು ಬಾವಿ ನೋಡಿ ಫ್ರೆಂಡ್ಸ್, ಎಷ್ಟು ಶುದ್ಧವಾಗಿದೆ ನೀರು ಅಂದರೆ ಇದು ಪುರಾತನ ಕಾಲದಿಂದಲೂ ಇದೆ ಒಂದು ನಂಬಿಕೆ ಇದೆ. ಈ ಬಾವಿ ನೀರು ಕುಡಿದ್ರೆ ದೇಹದಲ್ಲಿ ಯಾವುದೇ ಥರ ಆರೋಗ್ಯದ ತೊಂದರೆ ಇದ್ರೂ ಅದು ಶುದ್ಧ ಆಗುತ್ತಂತೆ. ಸೊ ಅದಕ್ಕೆ ಇಲ್ಲಿ ನೋಡಿ ಜನಗಳು ಬಾಟ್ಲಿ ತಗೊಂಡು ಎಷ್ಟು ನೀರು ತುಂಬಿಸ್ಕೊಳಕ್ಕೆ ಒದ್ದಾಡ್ತಿದ್ದಾರೆ ಅಂದರೆ ಅವರು ಬಕೆಟಲ್ಲಿ ತುಂಬ್ಕೋಬೇಕು, ಇಲ್ಲಿ ಉಯ್ಬೇಕು, ಈ ಥರ ಐತೆ ಇಲ್ಲಿ. ಸೊ ಎಲ್ಲರೂ ಒದ್ದಾಡ್ಕೊಂಡು ಹೆಂಗೆಂಗೋ ಮಾಡಿ ನೀರು ತುಂಬಿಸ್ಕೊಳಕ್ಕೆ ಓಡಾಡ್ತಾಯಿದ್ದಾರೆ. ಸೊ ಹಂಗೆ ನಾನು ಒಂದು ಬಾಟ್ಲಿ ತಗೊಂಡು ನೀರು ತುಂಬಿಸ್ಕೊಳ್ಳೋಣ ಅಂತ ಬಂದು ನಿಂತಿದ್ದೀನಿ ಕ್ಯೂ ಅಲ್ಲಿ. ಸೊ ಎಲ್ಲ ಶಿವಂದೇ ಕಾಶಿ. ಸೊ ತುಂಬ ಚೆನ್ನಾಗಿದೆ ನೋಡಿ, ಇಲ್ಲಿ ಧನ್ವಂತರಿ ಕೂಪ್ ಅಂತ ಇದು ಬಾವಿ ನೀರು ಹೆಸರು. ಸೊ ತುಂಬ ಶ್ರೇಷ್ಠ. ಸೊ ನಾವು 1 ಲೀಟ್ರ್ ತಗೊಂಡು 1 ಲೀಟ್ರ್ ಹಾಕಿಸ್ಕೊಂಡು ಕುಡ್ದು ಮತ್ತೆ ಮನೆಗೂ ತಗೊಂಡೋಗೋಣ ಅಂತ ಮತ್ತೆ ಬಂದು ಕ್ಯೂ ನಿಂತ್ಕೊಂಡೆ. ಸೊ ಎಲ್ಲರೂ ಕೈಯಲ್ಲೇ ಇಸ್ಕೊಂಡು ಕುಡಿತಾ ಇದ್ದಾರೆ. ತಗೊಂಡೋಗ್ತದೆ ಇರೋರು, ಮನೆಗೆ ತಗೊಂಡೋಗೋವಂಥವ್ರು ಹೊಸ ಬಾಟ್ಲಿ ತಗೊಂಡು ತುಂಬಿಸ್ಕೊಳ್ತಾ ಇದ್ದಾರೆ. ಸೊ ಬಾವಿ ನೀರಾದ್ರೂ ಎಷ್ಟು ಟೇಸ್ಟ್ ಇದೆ ಮತ್ತು ಎಷ್ಟು ಶುದ್ಧವಾಗಿದೆ ಬಾವಿ ನೀರು ಅಂದರೆ ಅದನ್ನು ಅಲ್ಲಿ ಬಂದು ನೋಡಿದವ್ರಿಗೆ ಗೊತ್ತಿದೆ. ಸೊ ನೀವು ಒಮ್ಮೆ ಹೋಗಿ ಫ್ರೆಂಡ್ಸ್, ಕಾಶಿಗೆ ಹೋಗಿ. ಸೊ ಇಲ್ಲೂ ಭೇಟಿ ಮಾಡಿ ಧನ್ವಂತರಿ ಕೂಪ್ ಅಂತ. ಸೊ ಇನ್ನೂ ತುಂಬ ಪ್ಲೇಸಸ್ಗಳಿದ್ದಾವೆ ಕಾಶಿಲಿ. ಎಲ್ಲದಕ್ಕೂ ನಾವು ಸುಮಾರು ಎಷ್ಟಾಗುತ್ತೋ ಅಷ್ಟು 2 ಇಂದ 3 ಡೇಸ್ ಇದ್ದು ನಾವು ಕಾಶಿಲಿ ಫಸ್ಟ್ ಹೋಗಿದ್ದೆ ಅಲ್ಲಿಗೆ ಕಾಶಿಗೆ. ಸೊ ಎಲ್ಲ ಪ್ಲೇಸಸ್ಗಳ್ನು ನೋಡಿ ತುಂಬ ಜನ ಅಂದರೆ ಕ್ರೌಡ್ ಮಾತ್ರ. ಅಲ್ಲಂತೂ ನಮ್ಗೆ ಇವಾಗ ಪ್ರಯಾಗ್ರಾಜಲ್ಲಿ ಇದ್ಮೇಲೆ ಕುಂಭಮೇಳ, ಹಂಗಾಗಿ ಜನ ಫ್ರೀ ಟೈಮಲ್ಲಿ ಒಂದು ಟೈಮ್ ಹೋಗ್ಬೇಕು, ಹೋಗಿ ನೀಟಾಗಿ ಎಲ್ಲ ನೋಡ್ಕೊಂಡು ಬರಬೇಕು. ಸೊ ಆವಾಗ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋದರೆ ಸ್ವಲ್ಪ ನೆಮ್ಮದಿ ಆಗುತ್ತೆ. ಈಗ ನಮಗೆ ಆಗಲ್ಲ, ಇನ್ನು ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋದರೆ ತುಂಬ ಕಷ್ಟ ಆಗುತ್ತೆ. ಸೊ ಎಲ್ಲ ತುಂಬಿಸ್ಕೊಂಡು, ಸೊ ನೋಡಿ ಇಲ್ಲಿ ನನಗೆ ಅರ್ಧ ಹಾಕಿದ್ರು. ಸೊ ಈಗ ಮತ್ತೆ ಫುಲ್ ಮಾಡಿಸ್ಕೊಂಡು ಬಂದೆ. ಸೊ ನಾನು ಮನೆಗೆ ತಗೊಂಡೋಗೋಣ ಅಂತ ಒಂದು ಬಾಟ್ಲಿ ತುಂಬಿಸಿ ಇಟ್ಕೊಂಡೆ ನೋಡಿ ಇಲ್ಲಿ. ಸೊ ಸುಮಾರು ಹೊತ್ತಿಂದ ಕ್ಯೂ ನಿಂತಿದ್ದೆ. ಸೊ ಸಿಕ್ತು ಕೊನೆಗೂ. ಸೊ ತುಂಬ ಖುಷಿ ಆಯಿತು. ಸೊ ಇನ್ನೂ ಮುಂದೆ ದೇವಸ್ಥಾನಗಳಿಗೆ ಹೋಗಬೇಕು. ಸೊ ಹಾಗಾಗಿ ಇಷ್ಟಕ್ಕೆ ನಿಲ್ಲಿಸ್ತಾಯಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್ ಫ್ರೆಂಡ್ಸ್.